ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ, ಎಲೆಕ್ಟ್ರಿಕ್ ಮಾಧ್ಯಮದವರೇ, ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ಮಾಡೋ ನನಗೆ ಸ್ನೇಹ ಬಳಗ ಜಾಸ್ತಿ. ಎಲ್ಲ ಗೆಸ್ಟ್ಗಳನ್ನ ಕರ್ಸ್ಬಿಡ್ತೀನಿ, ಅಲ್ಲಿ ಗೆಸ್ಟ್ ಮಾತಾಡ್ತಾರೆ, ಪಾಪ ಆರ್ಟಿಸ್ಟ್ ಮಾತಾಡಕ್ಕಾಗ. ಅದಕ್ಕೆ ಇವತ್ತು ಯಾವ ಗೆಸ್ಟು ಕರ್ಸಿಲ್ಲ. ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನ್ಸ್ವಿಚ್ ಮಾತಾಡ್ಬೇಕಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿದ್ದೀರಾ, ನಮ್ಮ ತಾಯಿ ಹೆಸರು, ಅವರ ಆಶೀರ್ವಾದದಲ್ಲಿ ಮಾಡಿರ್ತಂತ ಸಿನಿಮಾ. ಜೊತೆಗೆ ಕೋರ ಅಂತ ನಾವು ಹೆಸರು ಹೇಳೋದಾದ್ರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮಿಗಳು. ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ. ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು, ಅಶೋಕ್ ಗೋಡ್ ಅಲ್ಲಿ ಟೀಸರ್ ರಿಲೀಸ್ ಮಾಡಿದೆ, ನಮ್ಮ ಧ್ರುವ ಸರ್ಜಾ ಬಂದು ಮಾಡಿದ್ರು. ಮತ್ತೆ ಟೌನ್ ಅಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡಿದೆ, ಫೀಲಿಂಗ್ ಸಾಂಗು. ಅದಾದ್ಮೇಲೆ ಮೊನ್ನೆ ನವೆಂಬರ್ 23ನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡ್ರು ಸಾಂಗ್, ಈಗ ಏನ್ ನೋಡಿದ್ರು ಆ ಒಂದು ಸಾಂಗ್ ನ ಬಿಡುಗಡೆ ಮಾಡಿದೆ. ಸುಮಾರು 50,000 ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ. ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬಾ ಖುಷಿ ಪಟ್ರು. ಅದೇ ರೀತಿ ಸುಮಾರು 10 ಲಕ್ಷ ಜನ ಈ ಸಾಂಗ್ ನೋಡಿ ಪ್ರತಿಯೊಬ್ರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ, ಪ್ರತಿಯೊಬ್ರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ, ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿ ಎತ್ತಿರ್ತಿದ್ದೀರಾ ಅಂತ ಹೇಳಿ ನನಗೆ ಹೇಳೋದು ತುಂಬಾ ಖುಷಿ ಆಯ್ತು. ನಾನು ಹೇಳೋದಿಷ್ಟೇ, ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶ್ರೀ ಅವರು. ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಿಮ್ಗೆಲ್ಲ ಗೊತ್ತು. ಅದಾದ್ಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸದಲ್ಲಿ ಬಿಸಿ ಇದೆ. ಯಾವ್ದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಇನ್ಸ್ಪೆಕ್ಟರ್, ಗೆಸ್ಟ್ ಹೌಸ್ ಕರೆದಾಗ ಹೋಗಿ ಮಾಡ್ತಾ ಇದ್ದು. ಬಟ್ ಅದಾದ್ಮೇಲೆ ಶ್ರೀ ಬಂದ್ಮೇಲೆ ನನ್ಗೆ ಅನ್ನಿಸ್ತು, ಇಲ್ಲ ನಾವು ಆಲ್ರೆಡಿ ಒಂದ್ಸರಿ ಸೋತಿದ್ದೀನಿ ಸ್ಲಮ್ ಅಲ್ಲಿ. ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ, ಗೆಲ್ಲಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೆ ಅವನಿಗೆ ಮತ್ತೆ ಗೆಲುವು ಸಿಗೋದು. ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀ ಅವರು. ಶ್ರೀ ನನ್ನ ಹತ್ರ ಬಂದಾಗ ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ರು ಕುತ್ಕೊಂಡು ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡುದು. ಅಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ, ಸಿನಿಮಾ ಮಾಡ್ಬೇಕು ಒಬ್ಬ ಪ್ರೊಡ್ಯೂಸರು ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಆರ್ಟಿಸ್ಟು, ಆಯ್ತಾ, ಸೆಟ್ ವರ್ಕ್, ಪೋಸ್ಟ್ ಪ್ರೊಡಕ್ಷನ್, ಎಲ್ಲಾ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು. ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿದ್ದೆ ಕ್ಯಾರಲ್ ಕುತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ. ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಊಟ ಬಡಿಸಿದ್ದೀನಿ, ನೀರ್ ತಂದಿದ್ದೀನಿ, ಕ್ಯಾಮ್ರಾ ಎತ್ಕೊಂಡು ಹೋಗಿದ್ದೀನಿ, ಸೆಟ್ ಅಲ್ಲಿ ಮಳೆ ಹೊಡೆದಿದ್ದೀನಿ, ಚಡ್ಡಿ ಹಾಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂತ ಕಲಾವಿದ ಅವ್ರಿಗೆಲ್ಲ ಹೋಗಿ ಸುಸ್ತಾಡಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು, ಬಂದ್ರಪ್ಪ ಮಾಡ್ರಪ್ಪ ಅಂತ ಹೇಳಿ ನೈಟ್ ಅಂಡ್ ಡೇ ವರ್ಕ್ ಮಾಡಿದೀವಿ. ಆ ಶ್ರಮ ಇವತ್ತು ಕೋರ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳುವಂತ ಒಂದು ಸಿನಿಮಾ ಆಗಿರೋದು. ಸೊ ಈ ಸಿನಿಮಾಗೆ ನಾಯಕರಾಗಿ ನಮ್ಮ ಕಿಟಿ, ನಿಮ್ಗೆಲ್ಲ ಗೊತ್ತು, ಸುನಾಮಿ ಕಿಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂತ ಹುಡುಗ. ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟಿ ಒಂದು ಲೈಫ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಚರಿಷ್ಮಾ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೆ ಅಂತ ಹೇಳಿ. ಫಸ್ಟ್ ಸಿನಿಮಾ ಆಕ್ಚುಲಿ ಕೋರ ಸಿನಿಮಾ ಚರಿಷ್ಮಾ ಚಾನ್ಸ್ ಕೊಟ್ಟಿರೋದು, ಅದರಿಂದ ಯಾವ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯ್ತು. ಬಟ್ ಹಂಗೆ ಅದಾದ್ಮೇಲೆ ನಿಜವಾಗ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ, ಏನೇ ಕೆಲಸ ಆದ್ರೂ ಕೂಡ ಬಂದು ಚರಿಷ್ಮಾ ಅವರು ಶೂಟಿಂಗ್ ಮಾಡ್ಕೊಟ್ಟು ಹೋಗ್ತಾರೆ. ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಆಕ್ಟ್ರು. ಬಟ್ ಒಂದೇನಪ್ಪ ಅಂತ ಹೇಳಿ ಫೋನ್ ಮಾಡಿದ್ರೆ ಸಡನ್ ಫೋನ್ ಇರ್ತಲ್ಲ, ಅದೊಂದು ಬೇಜಾರಿದೆ. ಸೊ ಅದಾದ್ಮೇಲೆ ಇದು ನಮ್ಮ ಸಿನಿಮಾದಲ್ಲಿ ನಾವು ಒಂದು ತಂಡ ಇದೀವಿ ಗೊತ್ತಾ, ಮಟನ್ ಆಗಿರ್ಬೋದು, ಮುನಿ ಆಗಿರ್ಬೋದು, ನಮ್ಮ ಗಣೇಶನ್ ಆಗಿರ್ಬೋದು, ಯತಿರಾಜ್ ಆಗಿರ್ಬೋದು, ಮತ್ತೆ ಎಡಿಟ್ ನಮ್ಮ ಸೆಲ್ಲೋಮು, ಗಿರೀಶ್ ಸೆಲ್ಲೋಮು, ನಮ್ಮ ಸಾಹಿತ್ಯ ರೇವಣ್ಣ ನಾಯಕ್. ಸೊ ಎಲ್ಲ ಒಂದು ಟೀಮು. ಬಟ್ ನಾನು ಹೇಳ್ತೇನೆ ಯಾವಾಗಷ್ಟೇ, ಯಾರು ನೀವು ಆಕ್ಟ್ ಮಾಡ್ತಿರೋ ನೀವು ಬಂದ್ರಪ್ಪ. ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್, ದುಡ್ಡು ಬೇಕು ಜೀವನಕ್ಕೆ. ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಬೇಡ್ರಿ, ಈ ಸಿನಿಮಾನ ಗೆಲ್ಲಿಸ್ಲೇಬೇಕಂತ ಆಕ್ಟಿಂಗ್ ಮಾಡಿ. ಅವಾಗ ಖಂಡಿತ ನಾವು ಅದನ್ನು ಏನೋ ಒಂದು ಸಾಧ್ಯ ಮಾಡ್ಬೋದು ಅಂತೇಳಿ ಪಾಪ ನಮ್ಮ ಎಲ್ಲ ಟೀಮು ಮಲೆನಾಡು ಸಕಲೇಶ್ವರ ಶೂಟಿಂಗ್ ಮಾಡುದು, ಹೊರನಾಡು ಶೂಟಿಂಗ್ ಮಾಡುದು, ನಿಂತ್ಕಲಲ್ಲಿ ಶೂಟಿಂಗ್ ಮಾಡುದು, ಚಿಕ್ಕಮಂಗ್ಳೂರಲ್ಲಿ ಮಾಡುದು. ಅಲ್ಲೆಲ್ಲ ಫುಲ್ಲು ಮಳೆ, ಜಿಗ್ನೆಗಳು ಕರೆಕ್ಟ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಮಾಡುದು. ನಿಂತ್ಕೊಳ್ಳಕ್ಕೆ ಸರ್ ನಿಜವಾಗ್ಲೂ ಟೈಮ್ ಊಟ ಇಲ್ಲ,
ಕ್ಯಾಮ್ರಾ ತಗೊಂಡು ಕಾಡಲ್ಲಿ ಹೋಗ್ಬೇಕು, ಫುಲ್ಲು ಮಳೆ ಆಯ್ತಾ. ಈಗೇನು ಈ ಸಾಂಗ್ ನೋಡಿದ್ರ, ಆ ಸಾಂಗು ನಾವು ಚಿಕ್ಕಮಂಗ್ಳೂರು ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಫಾಲ್ಸ್ ನೋಡಿದಿರ, ಸುಮಾರು ಇಲ್ಲಿಂದ ಒಂದು ಮೇ ಬಿ ಒಂದು 300 ಹೈಟ್ ಇರ್ಬೇಕು. ಅಲ್ಲಿ ವಿತೌಟ್ ಸಪೋರ್ಟ್ ಸೌಜನ್ಯ ಮತ್ತೆ ಕಿಟಿ ನಿಂತಿದ್ದು ನನಗೆ ಕೆಳಗಡೆ ಕಾಲೆಲ್ಲ ಶೇಕ್ ಆಗ್ತದೆ. ಸರಿ ಚರಿಷ್ಮಾ, ನಾನು ಹೇಳ್ತಾ ಇದೀನಿ ಶ್ರೀ ಬೇಡ, ಅಷ್ಟು ಮೇಲೆ ನಿಲ್ಸ್ಬಿಡ್ರಿ, ಬೇಡ ಬೇಡ ಅಂತ. ಯಾಕಂದ್ರೆ ಸಿನಿಮಾ ಗಡ್ಡೆಗಳು ನೋಡಿರ್ತೀವಿ, ಬಟ್ ಆದ್ರೂ ಕಿಟ್ಟಿ ಒಂದು ಮಂಡಿ ತರ ಇಲ್ಲ, ನಾವು ನಿಂತ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ನಿಂತ್ಕೊಂಡು ತುಂಬಾ ಶ್ರಮ ಪಟ್ರು. ಒಂದೇ ಕೇಳಿ, ಕಿಟ್ಟಿ ಬಂದ್ಬಿಟ್ಟು ಇವಾಗ ಕಣ್ಣು ಬಿಡ್ತಾರ ಒಂದು ಹುಡುಗ, ಬಟ್ ಕೆಲಸ ಮಾತ್ರ ನಿಜವಾಗ್ಲು ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಫೈಟರ್ ಅಂತೂ ಸ್ಟೆಂಟ್ ಅಲ್ಲಿ ನಿಜವಾಗ್ಲು ಯಾವ್ದು ಡೂಪ್ ಇಲ್ಲ, ರೋಪ್ ಇಲ್ಲ, ಏನಿಲ್ಲ, ಸಖತ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಟೈಮಲ್ಲಿ ಕತ್ಕಾಲ ಏಟದಲ್ಲೂ ಕೂಡ ನಾವೆಲ್ಲ ಶೂಟಿಂಗ್ ನಿಂದೋಯ್ತು ಅಂತ ತಿಳ್ಕೊಂಡಿದ್ದು, ಬಟ್ ಅದು ಕೆಲಸ ಮಾಡಿದ್ದೇನೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ. ಈಗೇನ್ ನೀವು ಒಪ್ಪಿಕೊಂಡು ಸಾಂಗ್ ನೋಡಿದ್ದೀರಾ, ಆ ಸಾಂಗ್ ತುಂಬಾ ಮೂಡ್ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ. ಮತ್ತೆ ಈ ಸಾಂಗ್ ಮಾಡ್ಬೇಕು ಒಂದು ಘಟನೆ ನಡೀತು. ಚರಿಷ್ಮಾ ಮತ್ತೆ ಕಿಟಿನ ಒಂದು ಬೆಟ್ಟದ ತುದಿ ನಿಲ್ಸಿರ್ತೀವಿ, ಅಲ್ಲೊಂದು 500 ಅಡಿ ಒಂದು ಏನು ಡೆಪ್ತ್ ಆಳ ಇದೆ. ನಾನು ಹೇಳ್ತಾ ಇರ್ತೀನಿ ಕಿಟಿ ಸೆಟ್ ಅಲ್ಲಿ ತಮಾಷೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅವರಿಬ್ರು ಪಾಪ ಕಾರಲ್ಲಿ ಕುತ್ಕೊಂಡ್ರು. ಅವಾಗ ಎಲಿಕ್ಯಾಮ್ಗೆ ಒಂದು ಕಡೆ ನಮ್ಮ ಡೈರೆಕ್ಟರ್ ಮೇಲ್ ಬಾ ಅಂತಾರೆ, ಕ್ಯಾಮ್ರಾಮನ್ ಹಿಂಗ್ ಬಾ ಅಂತಾರೆ, ಆ ಕೊರಿಯೋಗ್ರಾಫರ್ ರಾಜಮಾಸ್ಟರ್ ಹಿಂಗ್ ಬಾ ಅಂತಾರೆ. ಅವನಿಗೆ ಪಾಪ ಕನ್ಫ್ಯೂಷನ್ ಆಗುತ್ತೆ. ಆ ಎಲಿಕ್ಯಾಮ್ ಬರ್ತಾ ಇನ್ನೇನು ಮುಖಂತರ ಬಂದು ಮೇಲ್ ಹೋಗ್ಬೇಕಾಯ್ತು. ಡೈರೆಕ್ಟ್ ಬಂದು ಕಣ್ಣುಗಳಿದ್ದು ಕಿಟಿಗೆ, ಕಣ್ಣು ಹೊಡೆದಕ್ಕೆ ಅಮಾತ ಪಾಪ ಅವನು ರೈಟ್ ಅಲ್ಲಿ ಬಿಡೋ ಲೆಫ್ಟ್ ಅಲ್ಲಿ ಬಿದ್ದ, ರೈಟ್ ಅಲ್ಲಿ ಬಿದ್ದ ನಮ್ಮ ಮುಂದೆ ಕಿಟಿ ಇರ್ತಿರ್ಲಿಲ್ಲ. ಇಂಥ ಒಂದು ಘಟನೆ ನಡೀತು. ಸೊ ಅದಾದ್ಮೇಲೆ ನನಗೆ ತುಂಬಾ ನೋವಾಯ್ತು, ಏನಪ್ಪಾ ಇದೆಲ್ಲ ಆಗುತ್ತಲ್ಲ ಅಂತೇಳಿ. ಸೊ ಏನೇ ಸಮಸ್ಯೆ ಆದ್ರೂ ಕೂಡ ಸಿನಿಮಾ ಟೋಟಲ್ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡಪ್ಪ, ಟೆನ್ಷನ್ ಸಾಕು, ಪ್ರೊಡ್ಯೂಸರ್ಸ್ ಅವಸರನೇ ಬೇಡ, ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಅಂತೇಳಿ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಸಿನಿಮಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟ್ ಮಾಡಿ, ಇಲ್ಲ ಶ್ರೀ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅಲ್ಲ, ಹೆಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಅಂತಿದ್ದು. ಸೊ ನಮ್ಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕಿಂಗ್, ಫೈಟ್, ಇನ್ನೊಂದು ಮತ್ತೊಂದು ನೋಡ್ತಾ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡುದು. ಹೋದ್ ತಿಂಗಳು ನಾನು ರೆಡಿ ಆಗ್ಬಿಟ್ಟಿದೆ, ಇಲ್ಲಪ್ಪ ಸೆನ್ಸರ್ ಆಯ್ತು, ಸಿನಿಮಾ ರಿಲೀಸ್ ಮಾಡೋಣ ಅಂತ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನು ನಮ್ಮ ಬರ್ಗಾಜಿನ ಆಶೀರ್ವಾದ, ಇಮಿಡಿಯೇಟ್ ಆಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡೋರು, ಸರ್ ನಾನು ನಿಮ್ ಸಿನಿಮಾ ನೋಡ್ಬೇಕಂತ ಹೇಳಿ. ಮಿರಾಜ್ ಮೇಲೆ ಸಿನಿಮಾ ಹಾಕ್ದೆ, ಸಿನಿಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನು ತಪ್ಕೊಂಡ್ಬಿಟ್ರು. ಏನ್ ಸರ್ ಇಂಥ ಸಿನಿಮಾ ಮಾಡಿರ ಅಂತೇಳಿ. ಅವತ್ತೇ ಮಾರ್ಚ್ ಅಗ್ರಿಮೆಂಟ್ ಹಾಕೊಂಡ್ರು, ತೆಲುಗು ಮತ್ತೆ ತಮಿಳು 2 ಅಗ್ರಿಮೆಂಟ್ ಆಯ್ತು. ಅಗ್ರಿಮೆಂಟ್ ಹಾಕೊಂಡು ಈಗ ಆಲ್ರೆಡಿ ಎಲ್ಲಾ ವರ್ಷಗಳು ಡಬ್ಬಿಂಗ್ ನಡೀತದೆ, ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ. ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮ್ಗೆ, ಇಲ್ಲ ನಾವೇನೋ ಒಂದು ಸಾಧನೆ ಮಾಡಕ್ ಕೊಟ್ಟಿದೀವಪ್ಪ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮ ಅಣ್ಣ ಪಿ ಚಲುವರಾಜ್ ಅವ್ರಿಗೆ ಸಾಥ್ ಕೊಟ್ರು. ಯಾಕಂದ್ರೆ ಇಷ್ಟು ದೊಡ್ಡ ಬಂಡವಾಳ ನಾವ್ ಎಲ್ಲಿ ತರೋದು ಇವತ್ತಿನ ದಿನದಲ್ಲಿ ಅಂತ ಹೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾಡಿದ್ರು, ಒಂದು 80 lakhsಗೆ ಆ ದುಡ್ಡನ್ನ ತಂದು ನನ್ನ ಕೈ ಕೊಟ್ರು. ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ, ಮಾಡು, ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ನಮ್ಮ ಮುರುಘಾ ಅವರು, ನಮ್ಮ ಸ್ನೇಹಿತರು, ಮತ್ತೆ ನಂಜಪ್ಪ ಅಂತಿದ್ದಾರೆ, ಅವರು ಸುಮಾರು ಜನ ಫ್ರೆಂಡ್ಸ್ ಅಂಗೆ ದುಡ್ಡಿನ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನಾವೆಲ್ಲೂ ಅಷ್ಟೇ 4 ಫೈಟ್ ಮಾಡಿದೀವಿ. ನಮ್ಮ ಚಿನ್ನಿ ಮಾಸ್ಟರ್ ಫೈಟ್ ಮಾಸ್ಟರ್ ಒಂದೊಂದು ಫೈಟ್ ತುಂಬಾ ಅದ್ಭುತ ಮಾಡಿದ್ದಾರೆ. ಆಮೇಲೆ ಎಲ್ಲೂ ಬೇಜಾರು ಅನ್ಸಿಲ್ಲ. ಮತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು 80% ಸೆಟ್ ವರ್ಕ್ ಇದೆ. 80 ನೀವು ಯಾವ ಸೀನ್ ತಗೊಂಡು ಸೆಟ್, ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿದ್ರು ಸೆಟ್ ವರ್ಕ್ ನಮ್ಮ ಜಿನೇಂದ್ರ ಅವರು. ಒಳ್ಳೆ ಒಂದು ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಸೆಟ್ ಹಾಕೊಟ್ರು. ಸೊ ಒಟ್ಟಾರೆ ಟೋಟಲ್ ಆಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ, ಈ ಸಿನಿಮಾ ಗೆಲ್ಲಿಸ್ಲೇಬೇಕಂತ ಹೇಳಿ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ನಿಜ ತುಂಬಾ ಖುಷಿ ಆಗ್ತದೆ. ಎಲ್ಲಾ ಪತ್ರಿಕಾ ಮಿತ್ರರನ್ನು ಬೇಡ್ಕೊಳ್ಳೋದಿಷ್ಟೇ, ತುಂಬಾ ಕಷ್ಟಪಟ್ಟು ನಮ್ಮ ನೆಲ ಮೂಲದ ಕತೆ, ಮಣ್ಣಿನ ಕತೆ, ಏನು ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ರಿಯಲ್ ಕತೆ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಒಳ್ಳೆ ಸಾಂಗ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಸೆಂಟಿಮೆಂಟ್ ಇದೆ. ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದ್ರೆ ಸೂಪರ್ ಅಂತ ಹೇಳ್ತೀರಾ. ಅಂತ ಒಂದು ಸಿನಿಮಾ 100% ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತೆ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ಕಲಾವಿದರು, ನಮ್ಮ ಧ್ರುವ ಸರ್ಜರ್ ಆಗಿರ್ಬೋದು, ನಮ್ಮ ಪ್ರಶಾಂತರ್ ಆಗಿರ್ಬೋದು, ಮತ್ತೆ ಫಿಲ್ಮ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಬಾಮರೀಶು, ಸುರೇಶ್ ಅವರು, ಹಲವಾರು ಸ್ನೇಹಿತರು, ನಮ್ಮ ಆನಂದ್ ಗುರುಜಿ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಮತ್ತೆ ಈ ಸಿನಿಮಾ ನೋಡಿ ನಮ್ಮ ಏನು ಬಾಲಾಜಿ ಸರ್ ನಿನ್ನೆ ಒಂದು ತೆಲುಗು ಸಿನಿಮಾಗೆ ಮೇನ್ ವಿಲನ್ ಆಗಿ ನನ್ನನ್ನ ಆಯ್ಕೆ ಮಾಡ್ಕೊಂಡು, ಅದು ತುಂಬಾ ಖುಷಿ ಕೊಡ್ತೇನೆ ನನಗೆ. ಯಾಕಂದ್ರೆ ನಾವು ಇಲ್ಲಿ ನಾನು ಏನು ಪ್ರೊಫೆಷನಲ್ ಕಲಾವಿದ ಅಲ್ಲ,
ಬಟ್ ಆದ್ರೂ ಮಧ್ಯದಲ್ಲಿ ನಮ್ದು ವ್ಯವಹಾರ ಮಾಡ್ಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ. ಅದರಲ್ಲೂ ನಮ್ಮ ಗುರ್ಸಿ ಇವತ್ತು ಪರಭಾಷೆಯಲ್ಲಿ ಆಕ್ಟ್ ಮಾಡ್ಕೊಳ್ಳೋದಲ್ಲ ಸರ್. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಸರ್ ಬಾಲಾಜಿ ಸರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸ್ಬೇಕು, ಗೆಲ್ಲಿಸ್ಬೇಕು. ನಾನು ನಿಮಗೆ ಲೇಟ್ ಮಾಡಲ್ಲ. ಜನವರಿ ಫಸ್ಟ್ ವೀಕ್ ಅಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂತ ಕೋರ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಬರ್ತಿದೆ. ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಬೆಳೆಸ್ಬೇಕಂತ ಹೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ನಿರ್ಮಾಪಕರೇ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಆಲ್ ದಿ ವೆರಿ ಬೆಸ್ಟ್. ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, 2 ಕೋಟಿ ಬಂಡವಾಳ ಹಾಕ್ತೆ. ಸೊ ಅದು ಸಿನಿಮಾ ಗೆಲ್ಲಿಲ್ಲ. ಅವಾಗ ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆ ವಾಪಸ್ ಹೋಗ್ತಿದ್ದಿಲ್ಲ. ಇಲ್ಲ, ನಾನು ಎಲ್ಲಿ ಸೋದೆ ಅದು ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡಿದೆ. ಶ್ರೀ ಅವ್ರಿಗೆ ಹೇಳಿದೆ, ಶ್ರೀ ವಿಲನ್ ಕ್ಯಾರೆಕ್ಟರ್ ಮಾಡಲ್ಲ, ಇನ್ ಯಾರು ಒಳ್ಳೆ ವಿಲನ್ ತೋರಿಸು, ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರು ಹೇಳಪ್ಪ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳಿದೆ. ಸೊ ಅವಾಗ ನನ್ಗೆ ಅನ್ನಿಸ್ತು ನಮ್ಗೆ ಯಾರು ಪ್ಲಾಟ್ಫಾರ್ಮ್ ಕೊಡಲ್ಲ, ನಮ್ಮ ಪ್ಲಾಟ್ಫಾರ್ಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಆಯ್ತಾ, ನನಗೆ ಈ ಮಟ್ಟಕ್ಕೆ ನಾನು ಆಕ್ಟಿಂಗೇ ಬೇಡ ಅನ್ನೋ ಆಕ್ಟಿಂಗ್ ತಂದಿರೋದು ನಮ್ಮ ಶ್ರೀ ಅವರು. ನನ್ನನ್ನ ಲಾಡ್ಜ್ ಅಲ್ಲಿ ಕೂಡ ಹಾಕೊಂಡು ನನ್ನ ಕೈಲಿ ಆಕ್ಟಿಂಗ್ ಮಾಡಿಸಿದಾರೆ. ಲೈಟ್ ಅಣ್ಣ ಹಿಂಗ್ ಬರ್ಬೇಕು, ಹಂಗ್ ಬರ್ಬೇಕು, ಕಣ್ಣು ಹಿಂಗ್ ಬಿಡ್ಬೇಕು, ಮೀಸಿ ಹಿಂಗ್ ತಿರ್ಸ್ಬೇಕು. ಆಮೇಲೆ ಸರ್ ನೋಡಿ, ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ. ಲಾಂಗ್ ಹಿಡಿದು ಚಾಕು ಚುಚ್ಚಿದ್ರೆ ವಿಲನ್. ಬಟ್ ನನ್ನ ಕೈಲಿ ಯಾವ ಲಾಂಗ್ ಹಿಡಿಸಿಲ್ಲ ಸರ್. ಒಂದೇ ಒಂದು ಇಂಟ್ರಡಕ್ಷನ್ ಫೈಟ್ ಅಲ್ಲಿ ಒಂದು ಸಿಗರೇಟ್ ಕೊಡ್ತಾರೆ, ಚುಟ್ಟ ಬಾಯಿಲಿ ಇಟ್ಕೊಂಡು ಪಂಚ ಕಟ್ಕೊಂಡು ಎಂಡ್ ತಗೊಂಡು ಸಿಗರೇಟ್ ಬಾಯಿಲೇ ಇರ್ಬೇಕು. ಯಾವ ಲಾಂಗ್ ಮಚ್ಚಿಸಿಲ್ಲ, ಕೈಯಲ್ಲೇ ಫೈಟ್ ಮಾಡಿಸ್ತಾರೆ. ಬರ್ಮಾಕಲೆ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬಾ ಅದ್ಭುತವಾಗಿ ಆ ಫೈಟ್ ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನೇನಾದ್ರು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಖಳನಾಯಕನಾಗಿ ಬರ್ತೀನಿ, ಮುಂದೆ ಇನ್ನ ಒಳ್ಳೊಳ್ಳೆ ಫಿಲಂ ಮಾಡ್ತಿರೋದ ಕಾರಣನೇ ನಮ್ಮ ವಟಾಶ್ರೀ ಅವರು. ಆಯ್ತಾ, ಆಮೇಲೆ ಶ್ರೀ ಹೇಳ್ಬಿಟ್ಟಿದೀನಿ, ಶ್ರೀ ನೀನ್ ಸಾಯ ತನಕ ನೀನ್ ಯಾವ ಸಿನಿಮಾ ಮಾಡು, ನಾನು ಯಾವ್ದೇ ಸಿನಿಮಾ ಮಾಡೋನು ನೀನೇ ಅದಕ್ಕೆ, ನೀನ್ ಮನೇಲಿ ಇದ್ರು ಬಿಡಲ್ಲ, ನೀನ್ ಎತ್ತಾಕ ಒಂದು ಸಿನಿಮಾ ಮಾಡಿಸ್ತೀನಿ. ಸೊ ಹಾಗಾಗಿ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನನ್ನ ಹತ್ರ ಶ್ರೀ ಅಣ್ಣ ನೀನ್ ನಾನು ಸಿನಿಮಾ ಮಾಡ್ತೀನಿ, ನನ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಬಂದು ಮನುಷ್ಯನೇ ಅಲ್ಲ. ಆಯ್ತಾ ಅಣ್ಣ, ಒಂದ್ ತುಂಬಾ ಅಭ್ಯಾಸ್ಕೊಂಡಿದ್ದೀನಿ, ಹೊರಟ ಲವ್ ಮಾಡಿದೆ. ಅದಾದ್ಮೇಲೆ ಯಾವ್ದೋ ನಂಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ, ಏನೋ ನಂಗೆ ಜೂನಿಯರ್ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಗೆ ನಾನು ರಿಲೀಸ್ ಆದ್ಮೇಲೆ ಹೇಳ್ಬೇಕಂತಿದೆ, ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನನ್ನ ಆಫೀಸಲ್ಲಿ ಒಂದು ಡೈರಿ ಇದೆ, ಶ್ರೀ ಪರಿಚಯ 1 ಅವರ್ ಆಯ್ತು. 1 ಅವರ್ ಆದ್ಮೇಲೆ ನಾನು ಹೇಳಿದೆ, ಶ್ರೀ ನನ್ನ ಹತ್ರ ಇವತ್ತು 1 ರೂಪಾಯಿ ದುಡ್ಡಿಲ್ಲ, ನೀನೇ ಡೈರೆಕ್ಟರ್, ನಾನೇ ಪ್ರೊಡ್ಯೂಸರ್, ಕಿಟಿನೇ ಹೀರೋ ಅಂತ ಹೇಳಿ 3 ಜನ ಇದು ಆಫೀಸಲ್ಲಿ. ಆಯ್ತಾ, ಅವತ್ತು ಈ ತರ ಮಾತಾಡ್ಬಿಟ್ಟು ನಮ್ಮ ಹುಡುಗನ್ ಕರ್ಬಿಟ್ಟು ಡೈರಿ ತರಿಸ್ದೆ. ನಾನು ಏನಾದ್ರು ಬರೀ ಅಂದ, ವಟಾಶ್ರೀ ಡೈರೆಕ್ಷನ್ ಮಾಡ್ತಾರೆ, ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಸುನಾಮಿ ಕಿಟಿ ಹೀರೋ ಆಗ್ತೇನೆ. ಈ ಸಿನಿಮಾ 100 ಡೇಸ್ ಹಿಟ್ ಆಗುತ್ತೆ, ಕೋರ ಸಿನಿಮಾ. ಕಿಟಿಗೆ 5 ಸಿನಿಮಾ ಬುಕ್ ಆದ್ರೆ ಇದು ಸತ್ಯ ಸತ್ಯ ಅಂತ ಹೇಳಿ ಬರೀ ಅವತ್ತು ಬರ್ಸಿದ್ದೀನಿ. ಇವತ್ತು ಡೈರಿ ಇದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗ, ಕಣ್ಣು ಮುಂದೆ ಒಂಥರ ನನಗೆ ಇದು ನಿಜ ಅನ್ಸ್ತದೆ. ಅವತ್ತೇನು ಬರುತ್ತೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಆಯ್ತು, ರಿಲೀಸ್ ಆಗುತ್ತೆ. ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ. ಖಂಡಿತವಾಗ್ಲು ಎಲ್ಲರೂ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಕಿಟಿಗೆ ಹೇಳೋದಿಷ್ಟೇ, ಕಿಟಿ ನೀನು ಹೀರೋ ಅಲ್ಲ, ನೀನು ಚರಿಷ್ಮಾ, ನೀನ್ ಹೀರೋಯಿನ್ ಅಲ್ಲ. ಈಗ ನೀವೆಲ್ಲ ಬೆಳೀತಾ ಇದ್ದೀರಾ. ನಿಮ್ಮ ಸಿನಿಮಾ ರಿಲೀಸ್ ಆಗಿ ಜನ ಆಶೀರ್ವಾದ ಮಾಡಿ ನಿಮ್ಮನ್ನ ಬೆಳೆಸ್ದಾಗ ಅವ ನೀವೇನಂತ ಜೋರಾಗಿ ತಲೆ ಎತ್ಕೊಂಡು ನೀವು ಮಾತಾಡ್ಬೋದು. ಈಗ ಬೆಳೀತಾ ಇದ್ದೀರಾ. ದಯವಿಟ್ಟು ನಿಮ್ಗೆ ಕೋರ ಸಿನಿಮಾ ಬಗ್ಗೆ ತುಂಬಾ ಒಂದು ಪ್ರೀತಿ ಇದೆ ನನಗೆ ಗೊತ್ತು. ಪ್ರಮೋಷನ್ ಅಂತ ಕರೆದಾಗ ಯಾವುದೇ ಊರಾಗಿರ್ಲಿ, ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದು ಈಸಿ, ಪ್ರಮೋಷನ್ ಮಾಡೋದು ಕಷ್ಟ. ಪ್ರತಿಯೊಂದು ಪ್ರಮೋಷನ್ಗೂ ನೀವು ಸಿನಿಮಾ ತಂಡದವರು ಎಲ್ಲ ಕಡೆ ಯಾವುದೇ ರಾಜ್ಯೋತ್ಸವ ಆಗಿರ್ಲಿ, ಬೇರೆ ಕಾರ್ಯಕ್ರಮ ಆಗಿರ್ಲಿ, ಪ್ರತಿಯೊಂದರಲ್ಲಿ ಹೋಗಿ ಕೋರ ಸಿನಿಮಾ ಸಾಧ್ಯವಾದಷ್ಟು ನೀವು ಪ್ರಮೋಷನ್ ಮಾಡಿ ಅಂತ. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು. ಒಳ್ಳೆ ಸಿನಿಮಾ ಪ್ರಮೋಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಒಳ್ಳೆ ಸಿನಿಮಾ ಮಾಡಿದಪ್ಪ ಜನರು ಬಂದು ಥಿಯೇಟರ್ ನೋಡ್ಬೇಕಲ್ಲ, ಅದು ಒಳ್ಳೇದೇ ಕೆಟ್ಟದ. ಸೊ ಹಾಗಾಗ್ಬಿಟ್ಟು ನೀವು ಇನ್ನ ಎತ್ತರಕ್ಕೆ ಬೆಳೀರಿ, ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಯಾಕಂದ್ರೆ ಕೋರ ಸಿನಿಮಾದಿಂದ ಬಂದಂತವ್ರು ಪ್ರತಿಯೊಬ್ಬರು ಒಂದ್ ರೀತಿ ರೀಚ್ ಆಗ್ತೀರಾ. ಆಯ್ತಾ, ಯಾಕಂದ್ರೆ ನಾನು ಮಾಡಿರೋ ತಾಯಿ ಹೆಸರಲ್ಲಿ ಆಯ್ತಾ, ನಮ್ಗೆ ದೇವರು ಅವರೇನೆ. ಸೊ ಹಾಗಾಗ್ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಇಲ್ಲ ತಕ್ಕ ಎಲ್ಲ ನಡ್ಕೊಂಡ್ ಬಂದಿದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ಸಿನಿಮಾ ತಂಡ ನನ್ನ ಸಿನಿಮಾದಲ್ಲಿ ಕಷ್ಟಪಟ್ಟಂತ ಎಲ್ಲ ಸೆಟ್ ವರ್ಕ್, ಮೇಕಪ್ ಮ್ಯಾನ್, ಕಾಸ್ಟ್ಯೂಮು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಪ್ರತಿಯೊಬ್ಬರು ಕರೆದಿ, ಎಲ್ಲಾ ಕಲಾವಿದರು, ಎಲ್ಲಾ ವರ್ಕರ್ಸ್, ಯೂನಿಟ್, ಲೈಟ್ ಬಂದ್ ಕರೆದಿ ನಾನು ಸನ್ಮಾನ ಮಾಡಬೇಕು. ಸನ್ಮಾನ ಮಾಡಿ ಪ್ರತಿಯೊಬ್ಬರು ಒಂದು ಶೀಲ್ಡ್ ಕೊಡ್ಬೇಕು. ಸೊ ಆ ಕೆಲಸ ನಾನು ಮಾಡ್ತೀನಮ್ಮ. ಖಂಡಿತವರು
ಯಾಕಂದ್ರೆ ತುಂಬಾ ಟ್ಯಾಂಕ್ಸ್ ಸೌಜನ್ಯ. ಯಾಕಂದ್ರೆ ಎಲ್ಲ ಈ ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪಾಪ ಅಲ್ಲಿ ನಮ್ಮ ಏನು ಇನ್ನೊಬ್ಬ ಸುಳ್ಳಿನ ಕ್ಯಾರೆಕ್ಟರ್ ಹೊಡಿಬೇಕಾದ್ರೆ ತುಂಬಾ ಕೈಯೆಲ್ಲ ಪರ್ಚ್ಕೊಂಡು ಸಾಕಷ್ಟು ರಿಯಲ್ ಆಗಿ ಓದಿದ್ದ ಸರ್. ರಿಯಲ್ ಆಗಿ ನಮ್ಮ ಶ್ರೀನು ಅಷ್ಟೇ ಓದಿ ಅವನು ನೋಡ್ಕೊಂತಾರೆ. ಸೊ ಹಂಗೆ ಪ್ರತಿಯೊಂದು ಪಾತ್ರ ನಮ್ಮ ಶ್ರೀ ಹೆಂಗ ಅಂತ ಹೇಳಿದ್ರೆ, ನಮ್ಮ ತಮಿಳಲ್ಲಿ ಇವರು ಬಾಲ ಡೈರೆಕ್ಟರ್ ಇದ್ರಲ್ಲ, ಬಾಲಕ್ಕಿಂತ ಡಬಲ್ ಆಗ್ಬಿಟ್ಟಿದ್ರು. ಏನ್ ಸೆಟ್ ಅಲ್ಲಿ ನಮ್ಮ ನಾಯಕರದೆಲ್ಲ ಪಾಪ ಶೂ ಅಲ್ಲಿ ಹೊಡ್ಸ್ಬೇಕಂದ್ರೆ ಆ ಪಾತ್ರ ಗೆಲ್ಬೇಕು. ಸೊ ಹಂಗಾಗ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟಿದೀವಿ, ಕಿಟಿನೂ ಕಷ್ಟಪಟ್ಟನೆ, ಒಂದು ಟೀಮ್ ವರ್ಕ್ ಮಾಡಿದೀವಿ. ದಯವಿಟ್ಟು ನಾನು ಇಷ್ಟು ದಿವಸ ಕಾರ್ಯಕ್ರಮಗಳು ಮಾಡಿದೀನಿ ಸಿನಿಮಾ ಬಗ್ಗೆ. ಇವತ್ತು ಅದಕ್ಕೋಸ್ಕರ ನಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಮಾತಾಡಲಿ ಅಂತೇಳಿ ಈ ಪ್ರೆಸ್ ಮೀಟ್ ಮಾಡಿದೀನಿ. ದಯವಿಟ್ಟು ನೀವು ಟೀಸರ್ ನೋಡಿದ್ದೀರಾ, ಸಾಂಗ್ ನೋಡಿದ್ದೀರಾ, ಮೇಕಿಂಗ್ ವಿಡಿಯೋ ನೋಡಿದ್ದೀರಾ. ನೆಕ್ಸ್ಟ್ ಟ್ರೈಲರ್ ಬರ್ತದೆ. ಟ್ರೈಲರ್ ನಿಜವಾಗ್ಲೂ ಬೇರೆ ಲೆವೆಲ್ ಇದೆ. ಟ್ರೈಲರ್ ತುಂಬಾ ಅದ್ಭುತವಾಗಿದೆ. ಅತಿ ಶೀಘ್ರದಲ್ಲಿ ಟ್ರೈಲರ್ ನಾನು ತೋರಿಸ್ತೀವಿ. ಅದೇ ರೀತಿ ಬಾಲಾಜಿ ಸರ್ಗೆ ಮತ್ತೆ ಏನು ಜಾಗವರ್ ಸ್ಟುಡಿಯೋಸ್ ಚೆನ್ನೈ ಅವರು ನಮ್ಮ ತಮಿಳು ಸಿನಿಮಾ ತಗೊಂಡಿದ್ದಾರೆ. ಎಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ ಎಲ್ಲರೂ. ತುಂಬಾ ಮಾತಾಡಿದ್ರೆ ಸಾರಿ ರಜೆ ಮಾಡ್ಕೊಂಡು ನಾವು ಭಾಷಣ ಮಾಡಿ 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 ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಸಕ್ಸಸ್ ಮೀಟ್ ತನಕ ಮಾತಾಡಿದ್ದೀವಿ. Thank you so much, sir. All the very best.